ಇದರಲ್ಲಿ ಸ್ವಲ್ಪ ಸ್ಟೋರೇಜಸ್ ಕೊಟ್ಟಿದಾರಲ್ಲ, ಈಗ ಬೇರೆ ನೀವು ಸ್ಕೂಟಿಲೆಲ್ಲ ಸ್ಟೋರೇಜ್ ಸಿಕ್ಕತ್ತೆ, ಬೈಕ್ ಅಂದ್ರೆ ಅದರಲ್ಲಿ ನಿಮ್ಗೆ ಯಾವ್ದೇ ರೀತಿ ಇಡೋದಕ್ಕೆ ಜಾಗ ಇರೋದಿಲ್ಲ, ಆದ್ರೂ ಇದ್ರಲ್ಲಿ ಕೊಟ್ಟಿದ್ದಾರೆ. ಇದು ಓಪನ್ ಮಾಡ್ತಾನೆ ನಿಂಗೆ ಫಸ್ಟ್ ಕಾಣಿಸೋದೆ ಚಾರ್ಜಿಂಗ್ ಸಾಕೆಟ್, ಮತ್ತೆ ಈ ಕಡೆ 2 USB ಪೋರ್ಟ್ಸ್ ಕೊಟ್ಟಿದ್ದಾರೆ. ಓಕೆ, ಚಾರ್ಜಿಂಗ್ ಹಾಕೋದಕ್ಕೆ ಅಲ್ಲ, ಚಾರ್ಜಿಂಗ್ಗೂ ನೀವು ವೈರ್ ಹಾಕಿದ್ರು ಇದನ್ನ ಕ್ಲೋಸ್ ಮಾಡಿ ಹೋಗ್ಬೋದು ಅಂತ. ಕ್ಲೋಸ್ ಮಾಡಿ ಲಾಕ್ ಮಾಡಿದ್ರೆ ಯಾರು ಬಂದು ಚಾರ್ಜ್ ಅನ್ನು ತೆಗಿಯಕ್ಕೂ ಆಗಲ್ಲ ಅಲ್ವಾ? ಮಳೆ ಬಂದು ತೆಗಿಬಹುದು. ಒಳ್ಳೆ ಸೇಫ್ಟಿ ಫೀಚರ್. ಒಳ್ಳೆ ಸೇಫ್ಟಿ. ಮಳೆ ಬಂದ್ರು ರೈನ್ಗೆ ಪ್ರೊಟೆಕ್ಷನ್ ಇದೆ. ಸೀಟ್ ಕೆಳಗಡೆ ಬಂದ್ರೆ ಚಾರ್ಜಿಂಗ್ ಬರುತ್ತೆ, ನೀವು ಈಸಿಯಾಗಿ ಕ್ಯಾರಿ ಮಾಡಬಹುದು ಔಟ್ ಸೈಡ್ ಎಲ್ಲಾದ್ರೂ ಹೋದ್ರೆ. 5-inch TFT ಕಲರ್ ಡಿಸ್ಪ್ಲೇ ಇದೆ. ನಿಮ್ಗೆ SMS ಅಲರ್ಟ್, ಕಾಲ್ ಅಲರ್ಟ್, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅಲರ್ಟ್ಸ್, ಜಿಯೋ ಫೆನ್ಸಿಂಗ್, ಲೊಕೇಶನ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಬಹುದು. ಬೈಕ್ ನ ಯಾರಾದ್ರೂ ಆಂಟಿ ಥೆಫ್ಟ್ ಅಲಾರಂ ಇದೆ. ವಾವ್, ತುಂಬಾನೇ ಕ್ಲಾರಿಟಿನೂ ಇದೆ ಈ ಸ್ಕ್ರೀನ್. ಮತ್ತೆ ನೀವು ಟ್ರಿಪ್ ನ ಅರೇಂಜ್ ಮಾಡ್ಕೊಬಹುದು. ಇವಿ ಅಂದಾಗ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ಝೂಮ್ ಅಂತ ಹೋಗೋದು ಒಂದು ನಮ್ಗೆ ಅದೊಂದು ಥ್ರಿಲ್ ಅಲ್ಲ. ರೋರ್ ಗಾಡಿ ಹೆಸರೇ ರೋರ್. ಸೊ ಇದ್ರಲ್ಲಿ ಯಾವ್ಯಾವ ಮೋಡ್ಸ್ ಇದೆ? ಬ್ರೇಕ್ ಹಿಡ್ಕೊಂಡು ಮೋಡ್ ಪ್ರೆಸ್ ಮಾಡಿದ್ರೆ ಫಸ್ಟ್ ಮೋಡ್ ಬೀಳೋದೆ ಎಕೋ ಮೋಡ್. ಎಕೋ ಮೋಡ್ ಅಲ್ಲಿ ರಿಯಲ್ ರೇಂಜ್ 140 ಇದೆ. ಸೆಕೆಂಡ್ ಮೋಡ್ ಜಸ್ಟ್ ಪ್ರೆಸ್ ಮಾಡ್ಬೇಕಷ್ಟೇ, ಏನು ಬೇರೆ ಏನ್ ಮಾಡ್ಬೇಕಾಗಿಲ್ಲ. ಸಿಟಿ ಮೋಡ್ ಅಲ್ಲಿ 110. ಥರ್ಡ್ ಮೋಡ್ ಬಂದು ಎವಾಕ್ ಮೋಡ್, ಅದು ರಿಯಲ್ ರೇಂಜ್ ಬಂದು 90. ಬಟ್ ನಿಮ್ಗೆ ಓಬನ್ ಇಂದ ಯಾವ ರೀತಿ ವ್ಯಾರಂಟಿ ಇದೆ? ಮನುಷ್ಯನೇ ವ್ಯಾರಂಟಿ ಇಲ್ಲ. ನಿಜ, ಮನುಷ್ಯನೇ ವ್ಯಾರಂಟಿ ಇಲ್ಲ. ಬಟ್ ವ್ಯಾರಂಟಿ ಏನಿದೆ ಅಂದ್ರೆ ಬ್ಯಾಟ್ರಿಗೆ 40,000 ಕಿಲೋಮೀಟರ್ ರೇಂಜ್ ಇದೆ, ಅದು ವ್ಯಾರಂಟಿ 40,000 ಕಿಲೋಮೀಟರ್ ಪ್ಲಸ್ 3 years ವ್ಯಾರಂಟಿ. ಯಾವ್ದು ಮೊದ್ಲಿಗೆ ಆಗತ್ತಾ?